ಕಲಾತ್ಮಕ ಬ್ಯಾಟ್ಸ್ಮನ್ ವಿವಿಎಸ್ ಲಕ್ಷ್ಮಣ್ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳುವ ಸಾಧ್ಯತೆ ಇಂದು ದಟ್ಟವಾಗಿದೆ. ಸಂಜೆ 4 ಗಂಟೆಗೆ ಹೈದರಾಬಾದ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವ ಲಕ್ಷ್ಮಣ್ ನಿವೃತ್ತಿ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಯುವಕರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಲಕ್ಷ್ಮಣ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಕಿವೀಸ್ ವಿರುದ್ಧದ ಟೆಸ್ಟ್ ಸರಣಿ ಬಳಿಕ ವಿವಿಎಸ್ ಲಕ್ಷ್ಮಣ್ ಟೆಸ್ಟ್ ಕ್ರಿಕೆಟ್ನಿಂದ ದೂರ ಉಳಿಯಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಕುಂದ್ ಅವರಿಂದ. ಮುಕುಂದ್, ತ್ರಿಮೂರ್ತಿಗಳು ಅಂತ ಹೇಳ್ತಾರೆ ವಿವಿಎಸ್ ಲಕ್ಷ್ಮಣ್, ದ್ರಾವಿಡ್ ಹಾಗೂ ಸಚಿನ್. ದ್ರಾವಿಡ್ ಈಗಾಗಲೇ ಗುಡ್ ಬೈ ಹೇಳಿದ್ದಾರೆ. ಈಗ ವಿವಿಎಸ್ ಲಕ್ಷ್ಮಣ್ ಕೂಡ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧರಿಸಿದ್ದಾರೆ. ಈ ನಿರ್ಧಾರಕ್ಕೆ ಕಾರಣ ಏನು? ಭಾವನಾ, ಈ ಹಿಂದೆನೆ ಲಕ್ಷ್ಮಣ್ ಅವರು ನಿವೃತ್ತಿಗೊಳ್ತಾರೆ. ಆಮೇಲೆ ನಿವೃತ್ತಿಗೊಳ್ಬೇಕು, ಯುವ ಜನಕ್ಕೆ ಅವಕಾಶ ಕೊಡಬೇಕು ಅಂತ ಮಾತುಗಳನ್ನ ಕೇಳ್ಬಂದಿದ್ವು. ಅಲ್ಲದೆ ಆಸೀಸ್ ಟೂರ್ನಿಯಲ್ಲಿ ಲಕ್ಷ್ಮಣ್ ಅವರು ಫಾರ್ಮ್ ನ ಕಳ್ಕೊಂಡಿದ್ರು. ಕೇವಲ 187 ರನ್ಗಳನ್ನ ಹೊಡೆದಿದ್ರು 4 ಟೆಸ್ಟ್ಗಳಲ್ಲಿ. ಇದು ಅವರು ನಿವೃತ್ತಿ ಹೊಂದೋದಕ್ಕೆ ಒಂದು ಬಹುದೊಡ್ಡ ಕಾರಣ ಆಗಿರ್ಬೋದು. ಇನ್ನು ಮತ್ತೊಂದು 16 ವರ್ಷಗಳ ಸುದೀರ್ಘ ಒಂದು ಕ್ರಿಕೆಟ್ ಬದುಕು ಏನಿದೆ ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ಕೊಂಡಿದ್ರು ಲಕ್ಷ್ಮಣ್ ಅವರು. ಇದು ಒಂದು ಸಂದರ್ಭ ಅವ್ರಿಗೆ ಸೂಕ್ತ ಅನಿಸ್ಬೋದು. ಯಾಕಂದ್ರೆ ಮುಂದಿನ ಕಿವೀಸ್ ಟೂರ್ನಿಯಲ್ಲಿ ಮೊದಲ ಪಂದ್ಯ ಹೈದರಾಬಾದ್ ನಲ್ಲೇ ನಡೀತಿದೆ. ಅವ್ರ ತವರೂರಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಆ ಪಂದ್ಯವನ್ನ ಗೆಲ್ಲೋ ಮೂಲಕ ತನ್ನ ಕ್ರಿಕೆಟ್ ಬದುಕವನ್ನ ಮುಗಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಭಾವನಾ, ಸುಮಾರು ಎಷ್ಟೊತ್ತಿಗೆ ಇದ್ರ ಬಗ್ಗೆ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಇದೆ ಮುಕುಂದ್? ಭಾವನಾ, ಈ ಮಾತು ನೆನ್ನೆಯಿಂದಾನೇ ಕೇಳಿ ಬರ್ತಾ ಇತ್ತು. ಲಕ್ಷ್ಮಣ್ ಅವರು ನಿವೃತ್ತಿಗೊಳ್ತಾರೆ, ನೆನ್ನೆನೆ ಅವರು ಸಂಜೆ ನಿವೃತ್ತಿಗೊಳ್ತಾರೆ ಅಂತ ಮಾತುಗಳ ಕೇಳಿ ಬಂದಿದ್ವು. ಈ ಬಗ್ಗೆ ಆಪ್ತ ಮೂಲಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ವು. ಆದ್ರೆ ಇದನ್ನ ಲಕ್ಷ್ಮಣ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಇಂದು ಮಧ್ಯಾಹ್ನಕ್ಕೆ ಪ್ರೆಸ್ ಮೀಟ್ ನಡೆಸುವಂತ ಅವಕಾಶಗಳಿದ್ವು. ಆದ್ರೆ ಅದನ್ನು ಕೂಡ ಲಕ್ಷ್ಮಣ್ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ 4 ಗಂಟೆಗೆ ಪ್ರೆಸ್ ಮೀಟ್ ನಡೆಯಲಿದೆ ಅಂತ ಒಂದು ಮಾಹಿತಿ ಇದೆ. ಅದ್ರ ಪ್ರಕಾರ 4 ಗಂಟೆಗೆ ಅವರು ನಿವೃತ್ತಿಗೊಳ್ಳೋದ್ರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಕೊಡ್ತಿದ್ದಾರೆ. ಭಾವನಾ, ಓಕೆ ಮುಕುಂದ್, ಧನ್ಯವಾದ ಮಾಹಿತಿಗಾಗಿ. ಭಾರತದ ಕ್ರಿಕೆಟ್ ತಂಡದ ಮತ್ತೊಂದು ಕೊಂಡಿ ಕಳಚೋ ಸಂದರ್ಭ ಇದೆ. ವಿವಿಎಸ್ ಲಕ್ಷ್ಮಣ್ ಕಲಾತ್ಮಕ ಆಟಗಾರ, ತಮ್ಮ ಆಕರ್ಷಕ ಆಟಕ್ಕೆ ಹೆಸರುವಾಸಿಯಾದ ಆಟಗಾರ ಇವರು ಟೆಸ್ಟ್ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತಿ ಘೋಷಿಸುವ ಸಾಧ್ಯತೆಗಳು ದಟ್ಟವಾಗಿವೆ.